ಗಳ ಬಂದ್ ಆರ್ಎಸ್ಎಸ್ ಪಥ ಸಂಚಲನದಿಂದ ಕೋಲಾರ ಕೆಂಡವಾಗಿತ್ತು. ಈ ಮಧ್ಯೆ ಕೃಷ್ಣನ ಬ್ಯಾನರ್ ಹರಿದೋಗಿರೋದು ಹಿಂದೂ ಭಾವನೆಗಳಿಗೆ ಧಕ್ಕೆಯನ್ನ ಮಾಡಿದೆ, ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಇದೇ ದೃಶ್ಯ ಶ್ರೀಕೃಷ್ಣನ ಬ್ಯಾನರ್ ಹರಿಯೋ ಇದೇ ದೃಶ್ಯ ಕೋಲಾರದಲ್ಲಿ ಕಿಚ್ಚು ಹಬ್ಬಿಸಿದೆ. ಗೀತ ಸಾರವನ್ನ ಹರಿದು ಹಾಕಿದ ಕೃತ್ಯ ವಿವಾದದ ಕಿಡಿ ಹೊತ್ತಿಸಿದೆ. ಹಿಂದೂ ಕಾರ್ಯಕರ್ತರನ್ನ ಕೆರಳಿಸಿದೆ. ಪ್ರತಿಭಟನೆಯ ಕಹಳೆ ಮೊಳಗಿಸುವಂತೆ ಮಾಡಿದೆ. ಶ್ರೀಕೃಷ್ಣನ ಗೀತಸಾರ ಹರಿದಿದ್ದಕ್ಕೆ ಪ್ರತಿಭಟನೆ, ಆರೋಪಿಗಳನ್ನ ಗಡೀಪಾರು ಮಾಡುವಂತೆ ರ್ಯಾಲಿ. ಅಷ್ಟಕ್ಕೂ ಈ ಪ್ರತಿಭಟನೆಗೆ ಕಾರಣವೇನು ಅಂತಾನೆ ಹೇಳ್ತೀವಿ ಕೇಳಿ. ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಜನವರಿ 2ರಂದು ದಲಿತ ಪರ ಸಂಘಟನೆಗಳು ಕೋಲಾರ ಬಂದ್ಗೆ ಕರೆ ನೀಡಿದ್ರು. ಈ ವೇಳೆ ಕೆಲ ಪ್ರತಿಭಟನಾಕಾರರು ಡಿಡಿಪಿಐ ಕಚೇರಿಗೆ ನುಗ್ಗಿದ್ರು. ಕಚೇರಿಯಲ್ಲಿದ್ದ ಶ್ರೀಕೃಷ್ಣನ ಗೀತಸಾರವಿರೋ ಬ್ಯಾನರ್ ಹರಿದು ಹಾಕಿದ್ರು. ಗೀತಸಾರವನ್ನ ಹರಿದು ಹಾಕಿದವರ ವಿರುದ್ಧ ಹಿಂದೂಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೃಹತ್ ಬೈಕ್ ರ್ಯಾಲಿ ಮಾಡುವ ಮೂಲಕ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಗೀತಸಾರ ಹರಿದ ದಲಿತ ಮುಖಂಡರನ್ನ ಬಂಧಿಸುವಂತೆ ಇವತ್ತು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕೋಲಾರ ನಗರದ ಡೂಮ್ಲೈಟ್ ಸರ್ಕಲ್ನಿಂದ ಎಸ್ಪಿ ಡಿಸಿ ಕಚೇರಿವರೆಗೂ ಬೈಕ್ ರ್ಯಾಲಿ ಮಾಡಿದ್ರು. ಆರೋಪಿಗಳನ್ನ ಗಡೀಪಾರು ಮಾಡುವಂತೆ ಆಗ್ರಹಿಸಿದ್ರು. ಕಿಡಿಗೇಡಿ ಯಾರು ಹರಿದಿದ್ದಾರೆ ಈ ಚಂದ್ರಮೌಳಿ ಅನ್ನೋ ವ್ಯಕ್ತಿ ಮೇಲೆ FIR ದಾಖಲೆ ಆಗಿದೆ. ನಿನ್ನೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಇನ್ನು ಮುಂದಿನ ತಿಂಗಳಲ್ಲಿ ಈ ಥರ ಒಂದು ಘಟನೆ ಯಾರು ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅವರ ಒಂದು ಗೂಂಡಾ ಆ್ಯಕ್ಟು ಇಲ್ಲಿ ಬೇರೆ ರೀತಿ ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರನ್ನ ಗಡೀಪಾರು ಮಾಡಿ. ಕೊನೆಗೂ ಎಚ್ಚೆತ್ತ ಡಿಡಿಪಿಐ ಕೃಷ್ಣಮೂರ್ತಿ ಕೋಲಾರ ನಗರ ಪೊಲೀಸ್ ಠಾಣೆಗೆ ಅತಿಕ್ರಮಣ ಪ್ರವೇಶ, ಕರ್ತವ್ಯಕ್ಕೆ ಅಡ್ಡಿ, ಸರ್ಕಾರಿ ಆಸ್ತಿ ನಾಶ ಕುರಿತು ದೂರು ಸಲ್ಲಿಸಿದ್ದಾರೆ. ಗೀತಸಾರವನ್ನ ಹರಿದು ಹಾಕಿದವರ ವಿರುದ್ಧ ಹಿಂದೂಗಳು ಆಕ್ರೋಶ ಭರಿತರಾಗಿದ್ದಾರೆ. ಅವರನ್ನ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಕೋಲಾರ ಬಂದ್ ಮಾಡೋದಾಗಿ ಎಚ್ಚರಿಸಿದ್ದಾರೆ. ಇನ್ನಾದ್ರೂ ಪೊಲೀಸರು ಕೃಷ್ಣನ ಬ್ಯಾನರ್ ಹರಿದವರನ್ನ ಬಂಧಿಸ್ತಾರಾ ಇಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಬಂದ್ ಆರ್ಎಸ್ಎಸ್ ಪಥ ಸಂಚಲನದಿಂದ ಕೋಲಾರ ಕೆಂಡವಾಗಿತ್ತು. ಈ ಮಧ್ಯೆ ಕೃಷ್ಣನ ಬ್ಯಾನರ್ ಹರಿದೋಗಿರೋದು ಹಿಂದೂ ಭಾವನೆಗಳಿಗೆ ಧಕ್ಕೆಯನ್ನ ಮಾಡಿದೆ, ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಇದೇ ದೃಶ್ಯ ಶ್ರೀಕೃಷ್ಣನ ಬ್ಯಾನರ್ ಹರಿಯೋ ಇದೇ ದೃಶ್ಯ ಕೋಲಾರದಲ್ಲಿ ಕಿಚ್ಚು ಹಬ್ಬಿಸಿದೆ. ಗೀತ ಸಾರವನ್ನ ಹರಿದು ಹಾಕಿದ ಕೃತ್ಯ ವಿವಾದದ ಕಿಡಿ ಹೊತ್ತಿಸಿದೆ. ಹಿಂದೂ ಕಾರ್ಯಕರ್ತರನ್ನ ಕೆರಳಿಸಿದೆ. ಪ್ರತಿಭಟನೆಯ ಕಹಳೆ ಮೊಳಗಿಸುವಂತೆ ಮಾಡಿದೆ. ಶ್ರೀಕೃಷ್ಣನ ಗೀತಸಾರ ಹರಿದಿದ್ದಕ್ಕೆ ಪ್ರತಿಭಟನೆ, ಆರೋಪಿಗಳನ್ನ ಗಡೀಪಾರು ಮಾಡುವಂತೆ ರ್ಯಾಲಿ. ಅಷ್ಟಕ್ಕೂ ಈ ಪ್ರತಿಭಟನೆಗೆ ಕಾರಣವೇನು ಅಂತಾನೆ ಹೇಳ್ತೀವಿ ಕೇಳಿ. ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಜನವರಿ 2ರಂದು ದಲಿತ ಪರ ಸಂಘಟನೆಗಳು ಕೋಲಾರ ಬಂದ್ಗೆ ಕರೆ ನೀಡಿದ್ರು. ಈ ವೇಳೆ ಕೆಲ ಪ್ರತಿಭಟನಾಕಾರರು ಡಿಡಿಪಿಐ ಕಚೇರಿಗೆ ನುಗ್ಗಿದ್ರು. ಕಚೇರಿಯಲ್ಲಿದ್ದ ಶ್ರೀಕೃಷ್ಣನ ಗೀತಸಾರವಿರೋ ಬ್ಯಾನರ್ ಹರಿದು ಹಾಕಿದ್ರು. ಗೀತಸಾರವನ್ನ ಹರಿದು ಹಾಕಿದವರ ವಿರುದ್ಧ ಹಿಂದೂಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೃಹತ್ ಬೈಕ್ ರ್ಯಾಲಿ ಮಾಡುವ ಮೂಲಕ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಗೀತಸಾರ ಹರಿದ ದಲಿತ ಮುಖಂಡರನ್ನ ಬಂಧಿಸುವಂತೆ ಇವತ್ತು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕೋಲಾರ ನಗರದ ಡೂಮ್ಲೈಟ್ ಸರ್ಕಲ್ನಿಂದ ಎಸ್ಪಿ ಡಿಸಿ ಕಚೇರಿವರೆಗೂ ಬೈಕ್ ರ್ಯಾಲಿ ಮಾಡಿದ್ರು. ಆರೋಪಿಗಳನ್ನ ಗಡೀಪಾರು ಮಾಡುವಂತೆ ಆಗ್ರಹಿಸಿದ್ರು. ಕಿಡಿಗೇಡಿ ಯಾರು ಹರಿದಿದ್ದಾರೆ ಈ ಚಂದ್ರಮೌಳಿ ಅನ್ನೋ ವ್ಯಕ್ತಿ ಮೇಲೆ FIR ದಾಖಲೆ ಆಗಿದೆ. ನಿನ್ನೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಇನ್ನು ಮುಂದಿನ ತಿಂಗಳಲ್ಲಿ ಈ ಥರ ಒಂದು ಘಟನೆ ಯಾರು ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅವರ ಒಂದು ಗೂಂಡಾ ಆ್ಯಕ್ಟು ಇಲ್ಲಿ ಬೇರೆ ರೀತಿ ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರನ್ನ ಗಡೀಪಾರು ಮಾಡಿ. ಕೊನೆಗೂ ಎಚ್ಚೆತ್ತ ಡಿಡಿಪಿಐ ಕೃಷ್ಣಮೂರ್ತಿ ಕೋಲಾರ ನಗರ ಪೊಲೀಸ್ ಠಾಣೆಗೆ ಅತಿಕ್ರಮಣ ಪ್ರವೇಶ, ಕರ್ತವ್ಯಕ್ಕೆ ಅಡ್ಡಿ, ಸರ್ಕಾರಿ ಆಸ್ತಿ ನಾಶ ಕುರಿತು ದೂರು ಸಲ್ಲಿಸಿದ್ದಾರೆ. ಗೀತಸಾರವನ್ನ ಹರಿದು ಹಾಕಿದವರ ವಿರುದ್ಧ ಹಿಂದೂಗಳು ಆಕ್ರೋಶ ಭರಿತರಾಗಿದ್ದಾರೆ. ಅವರನ್ನ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಕೋಲಾರ ಬಂದ್ ಮಾಡೋದಾಗಿ ಎಚ್ಚರಿಸಿದ್ದಾರೆ. ಇನ್ನಾದ್ರೂ ಪೊಲೀಸರು ಕೃಷ್ಣನ ಬ್ಯಾನರ್ ಹರಿದವರನ್ನ ಬಂಧಿಸ್ತಾರಾ ಇಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಬಂದ್ ಆರ್ಎಸ್ಎಸ್ ಪಥ ಸಂಚಲನದಿಂದ ಕೋಲಾರ ಕೆಂಡವಾಗಿತ್ತು. ಈ ಮಧ್ಯೆ ಕೃಷ್ಣನ ಬ್ಯಾನರ್ ಹರಿದೋಗಿರೋದು ಹಿಂದೂ ಭಾವನೆಗಳಿಗೆ ಧಕ್ಕೆಯನ್ನ ಮಾಡಿದೆ, ಕೆರಳಿ ಕೆಂಡವಾಗುವಂತೆ ಮಾಡಿದೆ.
ಇದೇ ದೃಶ್ಯ ಶ್ರೀಕೃಷ್ಣನ ಬ್ಯಾನರ್ ಹರಿಯೋ ಇದೇ ದೃಶ್ಯ ಕೋಲಾರದಲ್ಲಿ ಕಿಚ್ಚು ಹಬ್ಬಿಸಿದೆ. ಗೀತ ಸಾರವನ್ನ ಹರಿದು ಹಾಕಿದ ಕೃತ್ಯ ವಿವಾದದ ಕಿಡಿ ಹೊತ್ತಿಸಿದೆ. ಹಿಂದೂ ಕಾರ್ಯಕರ್ತರನ್ನ ಕೆರಳಿಸಿದೆ. ಪ್ರತಿಭಟನೆಯ ಕಹಳೆ ಮೊಳಗಿಸುವಂತೆ ಮಾಡಿದೆ. ಶ್ರೀಕೃಷ್ಣನ ಗೀತಸಾರ ಹರಿದಿದ್ದಕ್ಕೆ ಪ್ರತಿಭಟನೆ. ಆರೋಪಿಗಳನ್ನ ಗಡೀಪಾರು ಮಾಡುವಂತೆ ರ್ಯಾಲಿ. ಅಷ್ಟಕ್ಕೂ ಈ ಪ್ರತಿಭಟನೆಗೆ ಕಾರಣವೇನು ಅಂತಾನೆ ಹೇಳ್ತೀವಿ ಕೇಳಿ. ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಜನವರಿ 2ರಂದು ದಲಿತ ಪರ ಸಂಘಟನೆಗಳು ಕೋಲಾರ ಬಂದ್ಗೆ ಕರೆ ನೀಡಿದ್ರು. ಈ ವೇಳೆ ಕೆಲ ಪ್ರತಿಭಟನಾಕಾರರು ಡಿಡಿಪಿಐ ಕಚೇರಿಗೆ ನುಗ್ಗಿದ್ರು. ಕಚೇರಿಯಲ್ಲಿದ್ದ ಶ್ರೀಕೃಷ್ಣನ ಗೀತಸಾರವಿರೋ ಬ್ಯಾನರ್ ಹರಿದು ಹಾಕಿದ್ರು. ಗೀತಸಾರವನ್ನ ಹರಿದು ಹಾಕಿದವರ ವಿರುದ್ಧ ಹಿಂದೂಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೃಹತ್ ಬೈಕ್ ರ್ಯಾಲಿ ಮಾಡುವ ಮೂಲಕ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಗೀತಸಾರ ಹರಿದ ದಲಿತ ಮುಖಂಡರನ್ನ ಬಂಧಿಸುವಂತೆ ಇವತ್ತು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕೋಲಾರ ನಗರದ ಡೂಮ್ಲೈಟ್ ಸರ್ಕಲ್ನಿಂದ ಎಸ್ಪಿ ಡಿಸಿ ಕಚೇರಿವರೆಗೂ ಬೈಕ್ ರ್ಯಾಲಿ ಮಾಡಿದ್ರು. ಆರೋಪಿಗಳನ್ನ ಗಡೀಪಾರು ಮಾಡುವಂತೆ ಆಗ್ರಹಿಸಿದ್ರು. ಕಿಡಿಗೇಡಿ ಯಾರು ಅರ್ದಿದ್ದಾರೆ ಈ ಚಂದ್ರಮೌಳಿ ಅನ್ನೋ ವ್ಯಕ್ತಿ ಮೇಲೆ FIR ದಾಖಲೆ ಆಗಿದೆ. ನಿನ್ನೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಇನ್ನು ಮುಂದಿನ ತಿಂಗಳಲ್ಲಿ ಈ ಥರ ಒಂದು ಘಟನೆ ಯಾರೂ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅವರ ಒಂದು ಗೂಂಡಾ ಆ್ಯಕ್ಟು ಇಲ್ಲಿ ಬೇರೆ ರೀತಿ ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರನ್ನ ಗಡೀಪಾರು ಮಾಡಿ. ಕೊನೆಗೂ ಎಚ್ಚೆತ್ತ ಡಿಡಿಪಿಐ ಕೃಷ್ಣಮೂರ್ತಿ ಕೋಲಾರ ನಗರ ಪೊಲೀಸ್ ಠಾಣೆಗೆ ಅತಿಕ್ರಮಣ ಪ್ರವೇಶ, ಕರ್ತವ್ಯಕ್ಕೆ ಅಡ್ಡಿ, ಸರ್ಕಾರಿ ಆಸ್ತಿ ನಾಶ ಕುರಿತು ದೂರು ಸಲ್ಲಿಸಿದ್ದಾರೆ. ಗೀತಸಾರವನ್ನ ಹರಿದು ಹಾಕಿದವರ ವಿರುದ್ಧ ಹಿಂದೂಗಳು ಆಕ್ರೋಶ ಭರಿತರಾಗಿದ್ದಾರೆ. ಅವರನ್ನ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಕೋಲಾರ ಬಂದ್ ಮಾಡೋದಾಗಿ ಎಚ್ಚರಿಸಿದ್ದಾರೆ. ಇನ್ನಾದ್ರೂ ಪೊಲೀಸರು ಕೃಷ್ಣನ ಬ್ಯಾನರ್ ಹರಿದವರನ್ನ ಬಂಧಿಸ್ತಾರಾ ಇಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಬಂದ್ RSS ಪಥ ಸಂಚಲನದಿಂದ ಕೋಲಾರ ಕೆಂಡವಾಗಿತ್ತು. ಈ ಮಧ್ಯೆ ಕೃಷ್ಣನ ಬ್ಯಾನರ್ ಹರಿದೋಗಿರೋದು ಹಿಂದೂ ಭಾವನೆಗಳಿಗೆ ಧಕ್ಕೆಯನ್ನ ಮಾಡಿದೆ, ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಇದೇ ದೃಶ್ಯ ಶ್ರೀಕೃಷ್ಣನ ಬ್ಯಾನರ್ ಹರಿಯೋ ಇದೇ ದೃಶ್ಯ ಕೋಲಾರದಲ್ಲಿ ಕಿಚ್ಚು ಹಬ್ಬಿಸಿದೆ. ಗೀತ ಸಾರವನ್ನ ಹರಿದು ಹಾಕಿದ ಕೃತ್ಯ ವಿವಾದದ ಕಿಡಿ ಹೊತ್ತಿಸಿದೆ. ಹಿಂದೂ ಕಾರ್ಯಕರ್ತರನ್ನ ಕೆರಳಿಸಿದೆ. ಪ್ರತಿಭಟನೆಯ ಕಹಳೆ ಮೊಳಗಿಸುವಂತೆ ಮಾಡಿದೆ. ಶ್ರೀಕೃಷ್ಣನ ಗೀತಸಾರ ಹರಿದಿದ್ದಕ್ಕೆ ಪ್ರತಿಭಟನೆ. ಆರೋಪಿಗಳನ್ನ ಗಡೀಪಾರು ಮಾಡುವಂತೆ ರ್ಯಾಲಿ. ಅಷ್ಟಕ್ಕೂ ಈ ಪ್ರತಿಭಟನೆಗೆ ಕಾರಣವೇನು ಅಂತಾನೆ ಹೇಳ್ತೀವಿ ಕೇಳಿ. ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಜನವರಿ 2ರಂದು ದಲಿತ ಪರ ಸಂಘಟನೆಗಳು ಕೋಲಾರ ಬಂದ್ಗೆ ಕರೆ ನೀಡಿದ್ರು. ಈ ವೇಳೆ ಕೆಲ ಪ್ರತಿಭಟನಾಕಾರರು ಡಿಡಿಪಿಐ ಕಚೇರಿಗೆ ನುಗ್ಗಿದ್ರು. ಕಚೇರಿಯಲ್ಲಿದ್ದ ಶ್ರೀಕೃಷ್ಣನ ಗೀತಸಾರವಿರೋ ಬ್ಯಾನರ್ ಹರಿದು ಹಾಕಿದ್ರು. ಗೀತಸಾರವನ್ನ ಹರಿದು ಹಾಕಿದವರ ವಿರುದ್ಧ ಹಿಂದೂಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೃಹತ್ ಬೈಕ್ ರ್ಯಾಲಿ ಮಾಡುವ ಮೂಲಕ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಗೀತಸಾರ ಹರಿದ ದಲಿತ ಮುಖಂಡರನ್ನ ಬಂಧಿಸುವಂತೆ ಇವತ್ತು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕೋಲಾರ ನಗರದ ಡೂಮ್ಲೈಟ್ ಸರ್ಕಲ್ನಿಂದ ಎಸ್ಪಿ ಡಿಸಿ ಕಚೇರಿವರೆಗೂ ಬೈಕ್ ರ್ಯಾಲಿ ಮಾಡಿದ್ರು. ಆರೋಪಿಗಳನ್ನ ಗಡೀಪಾರು ಮಾಡುವಂತೆ ಆಗ್ರಹಿಸಿದ್ರು. ಕಿಡಿಗೇಡಿ ಯಾರು ಅರ್ದಿದ್ದಾರೆ ಈ ಚಂದ್ರಮೌಳಿ ಅನ್ನೋ ವ್ಯಕ್ತಿ ಮೇಲೆ FIR ದಾಖಲೆ ಆಗಿದೆ. ನಿನ್ನೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಇನ್ನು ಮುಂದಿನ ತಿಂಗಳಲ್ಲಿ ಈ ಥರ ಒಂದು ಘಟನೆ ಯಾರೂ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅವರ ಒಂದು ಗೂಂಡಾ ಆ್ಯಕ್ಟು ಇಲ್ಲಿ ಬೇರೆ ರೀತಿ ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರನ್ನ ಗಡೀಪಾರು ಮಾಡಿ. ಕೊನೆಗೂ ಎಚ್ಚೆತ್ತ ಡಿಡಿಪಿಐ ಕೃಷ್ಣಮೂರ್ತಿ ಕೋಲಾರ ನಗರ ಪೊಲೀಸ್ ಠಾಣೆಗೆ ಅತಿಕ್ರಮಣ ಪ್ರವೇಶ, ಕರ್ತವ್ಯಕ್ಕೆ ಅಡ್ಡಿ, ಸರ್ಕಾರಿ ಆಸ್ತಿ ನಾಶ ಕುರಿತು ದೂರು ಸಲ್ಲಿಸಿದ್ದಾರೆ. ಗೀತಸಾರವನ್ನ ಹರಿದು ಹಾಕಿದವರ ವಿರುದ್ಧ ಹಿಂದೂಗಳು ಆಕ್ರೋಶ ಭರಿತರಾಗಿದ್ದಾರೆ. ಅವರನ್ನ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಕೋಲಾರ ಬಂದ್ ಮಾಡೋದಾಗಿ ಎಚ್ಚರಿಸಿದ್ದಾರೆ. ಇನ್ನಾದ್ರೂ ಪೊಲೀಸರು ಕೃಷ್ಣನ ಬ್ಯಾನರ್ ಹರಿದವರನ್ನ ಬಂಧಿಸ್ತಾರಾ ಇಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಬಂದ್ RSS ಪಥ ಸಂಚಲನದಿಂದ ಕೋಲಾರ ಕೆಂಡವಾಗಿತ್ತು. ಈ ಮಧ್ಯೆ ಕೃಷ್ಣನ ಬ್ಯಾನರ್ ಹರಿದೋಗಿರೋದು ಹಿಂದೂ ಭಾವನೆಗಳಿಗೆ ಧಕ್ಕೆಯನ್ನ ಮಾಡಿದೆ, ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಇದೇ ದೃಶ್ಯ ಶ್ರೀಕೃಷ್ಣನ ಬ್ಯಾನರ್ ಹರಿಯೋ ಇದೇ ದೃಶ್ಯ ಕೋಲಾರದಲ್ಲಿ ಕಿಚ್ಚು ಹಬ್ಬಿಸಿದೆ. ಗೀತ ಸಾರವನ್ನ